ಈಗ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಸೋಕಾಸ್ ನೋಟಿಸ್. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಒಂದು ಹೊಸ ನಾಯಕತ್ವ ಕೊಡಬೇಕು, ಯುವ ನಾಯಕತ್ವ ಕೊಡಬೇಕು. ಇನ್ನೂ 25-30 ವರ್ಷ ಮುಂದಾಲೋಚನೆ, ಮುಂದಿನ ಒಂದು 25-30 ವರ್ಷ ಪಕ್ಷಕ್ಕೆ ಒಂದು ಭದ್ರ ಬುನಾದಿ ಆಗಬೇಕಂದ್ರೆ ರಾಜ್ಯದ ಅಧ್ಯಕ್ಷರು ಮಾಡಿದ್ರು. ಈಗ ಅನಗತ್ಯವಾಗಿ ವಿಜೇಂದ್ರ ಟೀಕೆ ಮಾಡಿದರೆ, ಯಡಿಯೂರಪ್ಪನ ಟೀಕೆ ಮಾಡಿದರೆ, ಇದು ಬಿಜೆಪಿ ಟೀಕೆ ಮಾಡ್ದಂಗೆ, ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ದಂಗೆ. ವಿಜೇಂದ್ರ ಅವರು ಅಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಹಿತದೃಷ್ಟಿಯಿಂದ ಮಾಡಿದ್ದು. ಹಾಗಾಗಿ ಅನಗತ್ಯವಾಗಿ ಪ್ರತಿ ದಿವಸ ನಮ್ಮ ಟೀಕೆ ಟಿಪ್ಪಣಿಗಳು, ಹೋರಾಟಗಳು ನೋಡಿ. ಕಾಂಗ್ರೆಸ್ನಲ್ಲಿ ಇವತ್ತು ಬಹಳಷ್ಟು ಇಶ್ಯೂಗಳಿವೆ. ಮೂಡ, ವಾಲ್ಮೀಕಿ ಹಗರಣ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಮೈಸೂರಲ್ಲಿ ನಡೆದಂಥ ಘಟನೆ ನಿನ್ನೆ, ಆ ಮೈಸೂರಿನ ಉದಯಗಿರಿಯಲ್ಲಿ ನಡೆದಂಥ ಘಟನೆ ಇರ್ಬೋದು. ಅದೇ ಅಲ್ಪಸಂಖ್ಯಾತ ಗುಂಡಗಳು ಬಂದು ದಾರಿಲಿ ಗಲಾಟೆ ಮಾಡ್ತಾರಂದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅವರು. ಈ ಕಾಂಗ್ರೆಸ್ಸಿನ ಸರ್ಕಾರ ಕುಮ್ಮಕ್ಕಿದು. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಬಹಳಷ್ಟು ಇಶ್ಯೂಗಳಿದಾವೆ. ನನಗೆ ಸತ್ಯತೆ ಬಹಳಷ್ಟು ಜನ ಕಾಂಗ್ರೆಸ್ಸಿನ ಮುಖಂಡರುಗಳು, ಶಾಸಕರುಗಳು, ಸಚಿವರು ಬಹಳಷ್ಟು ಜನ ಆತ್ಮೀಯರಿದ್ದಾರೆ. ನಿಮ್ಮ ಒಳಜಗಳದಿಂದ ನಮ್ಮ ಯಾವುದೇ ಇಶ್ಯೂಗಳು ಹೊರಗಡೆ ಬರ್ತಾ ಇಲ್ಲ. ಇವತ್ತು ನಿಮ್ಮ ಬಿಜೆಪಿ ಬಹಳಷ್ಟು ತತ್ವ ಸಿದ್ಧಾಂತ ಯಾಕೆ ಹಿಂಗಾಗ್ತದೆ ಅಂತ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡ್ತಾರೆ. ರಾಜ್ಯದ ಪ್ರಜ್ಞಾವಂತ ಮತದಾರರಂತೂ ಬಹಳಷ್ಟು ನೋವು ಮಾಡ್ಕೊಂಡ್ರೆ, ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಅನಗತ್ಯವಾಗಿ ವಿಜೇಂದ್ರನ, ಯಡಿಯೂರಪ್ಪ ಟೀಕೆ ಮಾಡೋದು ಒಳ್ಳೇದಲ್ಲ. ನಮ್ಮ ಹೋರಾಟ ಏನಂದ್ರೆ ಕಾಂಗ್ರೆಸ್ ವಿರುದ್ಧವಾಗಿರಬೇಕು, ಇವತ್ತು ಹೇಳ್ತೀವಿ ಕಾಂಗ್ರೆಸ್ ವಿಫಲವಾಗಿದೆ. ಅನಗತ್ಯವಾಗಿ ಟೀಕೆ ಟಿಪ್ಪಣಿ ಯಾರು ಮಾಡಿದ್ರು, ರಾಷ್ಟ್ರೀಯ ನಾಯಕರು ನಾನು ಮಾಡಿದ್ರು, ನಮ್ಮನ್ನು ಹೇಳಿಕೆಗಳನ್ನು ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲ ಹೇಳಿಕೆಗಳನ್ನು ಗಮನಿಸ್ತಾರೆ. ಇದು ಒಂದು ಎಲ್ಲರಿಗೂ, ನಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆ. ಒಂದು ನಿಮಿಷ ನೋಟಿಸಿ ನೋಡಿ. ಈಗ ರಾಷ್ಟ್ರೀಯ ನಾಯಕರು ಪ್ರತಿ ದಿವಸ ಎಲ್ಲರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು, ನೋಟಿಸ್ ಕೊಡಬೇಕು. ನಿನ್ನೆ ಕೆಲವರು ಮಾತಾಡ್ತಾರೆ, ಬಿಡೋದು ಕಾಮನ್ ಅಂತಾರೆ. ನಿನ್ನೆ ಬಹಳಷ್ಟು ನಿನ್ನೆ ದಿವಸ 3 ದಿವಸ ಸಮಯನ ಕೊಟ್ಟು ಬಹಳ ಇದು ಗಂಭೀರವಾಗಿದೆ. ಇದ್ರ ಜೊತೆಗೆ ನಾಳೆ 12ನೇ ತಾರೀಕು ನಾವು ಸುಮಾರು 150-200 ಜನ ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ ವಿಧಾನ ಪರಿಷತ್ತಿನ ಮತ್ತು 2023 ವಿಧಾನಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದವರ ಸಭೆಯನ್ನು ಕರೆದ್ವಿ. ನಾಳೆ ದಿವಸ 11 ಗಂಟೆಗೆ ಸಭೆ ಇತ್ತು. ನಿನ್ನೆ ಮೊನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ನಮ್ಮೆಲ್ಲರಿಗೂ ಕರೆ ಮಾಡಿ ಯಾವುದೇ ಸಭೆಗಳು ನಡೆಸಬಾರದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಸಭೆಯನ್ನು ರದ್ದು ಮಾಡಿದ್ದೀವಿ. ಅದಕ್ಕೋಸ್ಕರ ಮಾಧ್ಯಮದ ಜೊತೆ ಹಂಚಿಕೊಳ್ಳಬೇಕು. ಇಲ್ಲದೇ ಇದ್ರೆ ಬೇರೆ ರೀತಿ ತಪ್ಪು ಸಂದೇಶ ಸಿಗ್ತದೆ. ಅಧ್ಯಕ್ಷ ಹೇಳಿ ಮೇಲೆ ನಮಗೆ ಅಧ್ಯಕ್ಷರ ಹಿತ ಮುಖ್ಯ, ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮುಖ್ಯ. ಅವರು ಅಧ್ಯಕ್ಷರಾಗಿ ನಮಗೆ ಸೂಚನೆ ಕೊಟ್ಟ ಮೇಲೆ ಅದು ಪಾಲಿಸಬೇಕು. ನಾಳೆಯ ಸಭೆಯನ್ನು ರದ್ದು ಮಾಡಿದ್ದೀವಿ. ನಾಳೆ ಸಭೆ ಮುಂದೂಡಿದೆ, ರದ್ದು ಮಾಡಿದ್ದೀವಿ. ಮತ್ತು ರದ್ದು ಮಾಡಿದಿರಾ, ಮುಂದೂಡಿಕೆ ಮಾಡಿದಿರಾ? ಈಗ ರಾಜ್ಯಾಧ್ಯಕ್ಷರು ನಾಳೆ ಯಾವುದೇ ಸಭೆ ಮಾಡಬಾರ್ದು ಅಂತ ಹೇಳಿದರೆ ನಾವು ಹಾಗಾಗಿ ಮುಂದೂಡಿದ್ವಿ. ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಒಂದು ರೀತಿ ಜೀವಂತ ಶವ ಸರ್ಕಾರ. ವಿರುದ್ಧ ಹೋರಾಟ ಮಾಡೋಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರ ಕೈ ಜೋಡಿಸಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು
ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಅಧ್ಯಕ್ಷ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿದ್ದು ಸಂಘಟನೆಗೆ ಕೈ ಜೋಡಿಸ್ತೀವಿ. ಈಗ ಯತ್ನಾಳ್ ಅವ್ರ ಹೇಳಿಕೆಯನ್ನು ನೋಡಿ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಒಂದು ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಚುನಾವಣೆ ನಡೀತು, ಅದಕ್ಕೂ ಕೂಡ ತಡೆ ಕೊಟ್ಟಿದೆ, ಅಂದ್ರೆ ಅದು ಕೂಡ ಪಾರದರ್ಶಕವಾಗಿಲ್ಲ ಅನ್ನೋದು ಗಮನಿಸಿದೆ ಹಂಗಾದ್ರೆ ಹೈಕಮಾಂಡ್. ನೋಡಿ, ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಯಾವ ಕಾರಣಕ್ಕೆ ತಡೆ ಕೊಟ್ಟಿರಲಿಲ್ಲ. ಇನ್ನು ಒಂದು ಜಿಲ್ಲಾ ಅಧ್ಯಕ್ಷಗಳ ವಿಚಾರದಲ್ಲಿ ರಾಜ್ಯ ಅಧ್ಯಕ್ಷರ ಪಾತ್ರ ಏನೂ ಇಲ್ಲ. ಇಲ್ಲಿ ದೇಶದ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಒಂದು ಆಂತರಿಕ ಚುನಾವಣೆ ಒಂದು ಸಿಸ್ಟಮ್ ಇದೆ. 3 ವರ್ಷಕ್ಕೋಸ್ಕರ ಅಧ್ಯಕ್ಷರು ಆಗಬೇಕು. ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಭೂ ಸಮಿತಿವರೆಗೂ ನಮ್ಮದು ಸಂಘಟನಾ ಪರವಾಯಿತು. ಭೂ ಸಮಿತಿಗಳು ರಚನೆ ಆದವು. ಮೊದಲು ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯಗಳು, ಅದಾದ ನಂತರ ಭೂ ಸಮಿತಿಗಳು, ಮಂಡಲ ಅಧ್ಯಕ್ಷಗಳು 50%ಗಿಂತ ಹೆಚ್ಚು ಆದರೆ ಜಿಲ್ಲಾಧ್ಯಕ್ಷರಿಗೆ ಎಲಿಜಿಬಲ್. ಇಲ್ಲಿ ಏನು ದೇಶದಲ್ಲಿ ಒಬ್ಬರ ಇದಕ್ಕೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಏನೇ ಇದ್ರು, ರಾಜ್ಯದ ಅಧ್ಯಕ್ಷ ಇದ್ರು, ಚುನಾವಣೆಗೆ ಉಸ್ತುವಾರಿತಾರೆ. ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ರಾಜ್ಯಕ್ಕೊಬ್ಬರು ಗಣೇಶ್ ಕಾರ್ಣಿಕರಿರ್ತಾರೆ. ಗಣೇಶ್ ಕಾರ್ಣಿಕರು ಇಡೀ ರಾಜ್ಯದ ಚುನಾವಣೆ ವ್ಯವಸ್ಥೆ ನೋಡ್ಕೊಳ್ತಾರೆ ಸಂಘಟನಾ ಪರ್ವ. ಅದರ ಅಡಿಯಲ್ಲಿ 3 ಜಿಲ್ಲೆಗೆ ಒಬ್ಬೊಬ್ಬರು ವೀಕ್ಷಕರಿರ್ತಾರೆ. ಈ ಚುನಾವಣೆ ಸಂಬಂಧಪಟ್ಟಂತೆ ಸಂಘಟನಾ ಪರ್ವ ವಿಭಾಗ 3 ಜಿಲ್ಲೆಗೆ ಒಬ್ಬೊಬ್ಬರು, ಅವರ ಅಡಿಯಲ್ಲಿ ಜಿಲ್ಲೆಗೆ ಒಬ್ಬರು ಇರ್ತಾರೆ. ಅದು ಅಲ್ಲಿಯ ಕೋರ್ ಕಮಿಟಿಯ ಸದಸ್ಯಗಳ ಮತ್ತು ಮುಖಂಡರುಗಳ, ಚುನಾಯಿತ ಪ್ರತಿನಿಧಿಗಳ, ಮಾಜಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಾಡಿದ್ದಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷರ ಪಾತ್ರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಯಾರನ್ನೂ ಆಯ್ಕೆ ಮಾಡಿದ್ದಾರೆ, ಪಾರದರ್ಶಕ ಆಯ್ಕೆ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರು ಯಾವ ಕಾರಣಕ್ಕೋಸ್ಕರ ತಡೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ನೋಟಿಸ್ಗೆ ಯತ್ನಾಳ್ ಅವರು ಮನ್ನಣೆ ಕೊಡ್ತಾರೆ ಅಂತೀರಾ? ಕೊಡಬೇಕು. ನೋಡಿ, ಕಡಿಮೆ ಆಗುತ್ತೆ ಅಂತೀರಾ? ನೋಡಿ, ಇನ್ನು 1 ವಾರದಲ್ಲಿ ನಮಗೆ ವಿಶ್ವಾಸ ಇದೆ, ಈ ಆಂತರಿಕ ಸಂಘರ್ಷ ಎಲ್ಲವೂ ಮುಕ್ತಾಯ ಆಗುತ್ತೆ, ಎಲ್ಲವೂ ಸರಿಯಾಗುತ್ತೆ. ಇನ್ನು ಹೋರಾಟ ನಮ್ದು ಏನಿದ್ರು ಕಾಂಗ್ರೆಸ್ ವಿರುದ್ಧ ಹೋರಾಟ ನಿರಂತರವಾಗಿರುತ್ತೆ. ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಾನು ನೆನಕ್ಕೆ ಬರಲಿದ್ದೇನೆ, ಟೇಕಪ್ ಆಗಿಲ್ಲ. ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಜನರ ಮನೆ ಬಾಗಿಲಿಗೆ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಜನರ ಮನೆ ಬಾಗಿಲಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ನಾಳೆಯ ಸಭೆ ಅಧ್ಯಕ್ಷರ ಸೂಚನೆ ಮೇರೆಗೆ ನಾಳೆ ನಡೆಯುವ ಸಭೆಯನ್ನು ನಾವು ರದ್ದು ಮಾಡಿದ್ದೀವಿ. ಥ್ಯಾಂಕ್ ಯು. ನೋಡಿ, ನಮಗೆ ವಿಶ್ವಾಸ ಇದೆ, ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಪಾರದರ್ಶಕ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕಾಂಗ್ರೆಸ್ ಚಳಿ ಬಿಡಿಸಿದ್ದಾರೆ. ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಥವಾ ವರ್ಗಾವಣೆಯಲ್ಲಿ ಹಗಲು ನಡೀತಿತ್ತು, ಇದ್ರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಮತ್ತು ಸಂಘಟನಾ ಪರ್ವ ಅವರ ನೇತೃತ್ವ ಯಶಸ್ವಿಯಾಗಿದೆ. ಬೂತ್ ಸಮಿತಿ ಅಧ್ಯಕ್ಷರು ಮನೆ ಬಾಗಿಲಿವರೆಗೂ ಅಧ್ಯಕ್ಷ ಸಂಘಟನೆ ಮಾಡ್ತಾರೆ ಅಂದ್ರೆ ಒಬ್ಬ ಯುವಕರಿದ್ದಾರೆ. ಅಲ್ಲಲ್ಲ, 1 ನಿಮಿಷ, ನಮಗೆ ವಿಶ್ವಾಸ ಇದೆ. ನಾನು ಹೇಳ್ತೀನಿ, ನಿಮಗೆ ಕ್ಲಾರಿಫಿಕೇಶನ್ ಬೇಕಲ್ಲ. ನಮಗೆ ವಿಶ್ವಾಸ ಇದೆ, ರಾಷ್ಟ್ರೀಯ ನಾಯಕರು ಎಲ್ಲ ಮಾಹಿತಿಯನ್ನು ಪಡಿತಾರೆ. ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರಂತ ವಿಶ್ವಾಸ ನಮ್ಮೆಲ್ಲರಿಗಿದೆ. ಅವ್ರ ನೇತೃತ್ವದಲ್ಲಿ ಇನ್ನೇನೇ ಇದ್ರು ಸಪರೇಟ್ ಸಭೆಗಳು ಮಾಡಲ್ಲ. ಇನ್ನೇನಿದ್ರು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲೇ ಎಲ್ಲ ಹೋರಾಟಗಳು, ಸಭೆಗಳು ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿ ಹೆಜ್ಜೆಗೆ ಹೆಜ್ಜೆ ಹಾಕಿ ಭುಜಕ್ಕೆ ಭುಜ ಕೊಟ್ಟು ನಾವು ಅವ್ರ ಜೊತೆ ದುಡಿತೀವಿ. ವಿಜೇಂದ್ರ ಅವ್ರನ್ನ ಮತ್ತೆ ರಾಜ್ಯಾಧ್ಯಕ್ಷ ಮುಂಬರುವ ಹೋರಾಟ ಇರುತ್ತಾ? ಹೋರಾಟ ಮಾಡಲ್ವಾ ನೀವಾಗ್ಲೂ? ಯಾವತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರೆ. ಅವರ ನೇತೃತ್ವದಲ್ಲಿ ಹೋರಾಟಗಳು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಬಲಿಷ್ಠ ಮಾಡ್ತೀವಿ. ಕಾಂಗ್ರೆಸ್ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.